ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನ್ಮಹಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂತ ಅಂದರೆ, ಇವತ್ತು ನಮ್ಮದು ಆ್ಯನಿವರ್ಸರಿ. ಅದಕ್ಕೇ ಬೇಗ ಬೆಳಗ್ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿಬಿಟ್ಟು ನಾನು ಮತ್ತು ನಮ್ಮ ಮನೆ ಇಬ್ಬರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಇಬ್ಬರು ಹೊರಟ್ವಿ. ಅಲ್ಲೇ ನಮ್ಮ ಮನೆ ನಿಯರೇ ಒಂದು ಶಿವ ದೇವಸ್ಥಾನ ಇದೆ, ಅಲ್ಲಿಗೇ ಹೋದ್ವಿ ಇಬ್ಬರೂ. ನಾನು ಧನುರ್ಮಾಸ ಆಗಲಿ ಎಲ್ಲ ಪೂಜೆ ಏನೇ ಆಗಲಿ ಇದೇ ದೇವಸ್ಥಾನದಲ್ಲೇ ಮಾಡಿಸೋದು ಯಾವಾಗ್ಲೂ ಕೂಡ. ನಾನು ಎವ್ರಿ ಸಂಡೇ ಈ ದೇವಸ್ಥಾನಕ್ಕೆ ಬರ್ತೀನಿ. ಇಲ್ಲಿ ಬಂದು ಧ್ಯಾನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ದೇವಸ್ಥಾನದೊಳಗಡೆ ಹೋಗಿ ಇಬ್ಬರು ಕೂಡ ನಮ್ಮ ಬಾಸ ಶಿವಪ್ಪಂಗೆ ಕೈ ಮುಕ್ಕೊಂಡು ಬೇಡ್ಕೊಂಡ್ವಿ, ಒಳ್ಳೇದು ಮಾಡಪ್ಪ ಅಂತ. ನಮ್ಮ ಮನೆ ಆಲೆ ಒಂದು ರೌಂಡ್ ಸುತ್ತಾಕ್ಕೊಂಡು ಬಂದು ಕೂತ್ಕೊಂಡಿತ್ತು. ಶಿವಪ್ಪನ ಫೋಟೋ ತೆಕ್ಕೋತಾ ಇತ್ತು. ನಾನು ಆಮೇಲೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಆಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಇದ್ವಿ ಧ್ಯಾನ ಮಾಡಿಕೊಂಡು. ಆಮೇಲೆ ಹಂಗೆ ಆಚೆ ಬಂದ್ವಿ. ಅಲ್ಲಿನೇ ಆಚೆಗಡೆ ಒಂದು ನವಗ್ರಹ ಮಾಡಿದ್ದಾರೆ. ನವಗ್ರಹಗೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಅದ್ರ ಪಕ್ಕನೇ ಇನ್ನೊಬ್ಬರು ಬಾಸ್ ಇದ್ದರು. ಅವರು ನಮ್ಮ ಆಂಜನೇಯ ಸ್ವಾಮಿ, ಅವರಿಗೆ ಕೈ ಮುಕ್ಕೊಂಡು ಜೈ ಆಂಜನೇಯ ಅಂತ ಅಂದ್ಕೊಂಡ್ಬಿಟ್ಟು ಬಾಸ್ನೂ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಅಷ್ಟರಲ್ಲಿ ಆಲೇ ನಮ್ಮ ಮನೆ ರೌಂಡ್ ಹಾಕ್ಕೊಂಡು ಮುಗಿಸ್ಕೊಂಬಂದು ಕುತ್ಕೊಂಡ್ಬಿಟ್ಟಿದೆ. ಸರಿ ಆಯ್ತು ಅಂತೇಳಿ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ತಗೊಂಡ್ವಿ. ಅಲ್ಲಿ ನೋಡಿದ್ರೆ ಟೈಮ್ ಆಲ್ರೆಡಿ 9:25 ಆಗಿಬಿಟ್ಟಿತ್ತು. ಸರಿ ಆಯಿತು, ಮನೆ ಮೆಟ್ರೋಗೆ ಡ್ರಾಪ್ ಹಾಕಂತ ಹೇಳಿದೆ. ಸರಿ ಅಂತೇಳ್ಬಿಟ್ಟು ಮೆಟ್ರೋಗೆ ಡ್ರಾಪ್ ಹಾಕೋಕ್ಕೆ ಹೊರಟ್ವಿ ಇಬ್ಬರೂ. ಹಂಗೆ ಹೋಗ್ತಾಯಿದ್ವಿ. ನಾವು ರೆಗ್ಯುಲರಾಗಿ ಹೂವು ಈ ಅಣ್ಣನ ಹತ್ರನೇ ತಗೊಳ್ಳೋದು. ಹಾಗೆ ನಮ್ಮ ಮನೆ ಆ್ಯನಿವರ್ಸರಿಗೆ ಕೊಡಿಸ್ತು ಹೂವು ತಗೊಂಡು ಮುಡ್ಕೊಂಡು ಹಾಗೆ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಹಾಕ್ತು. ಮೆಟ್ರೋ ಸ್ಟೇಷನ್ ಹತ್ರ ಇಳಿದು ಹಂಗೆ ನಮ್ಮ ಮನೆಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ನಾನು ಟೈಮ್ ಆಗಿದೆ ಅಂತ ಬೇಗ ಓಡಿ ಹೋದೆ. ಆಮೇಲೆ ಬೇಗ ಲಿಫ್ಟ್ ಹತ್ಕೊಂಡು ಎಸ್ಕಲೇಟರಲ್ಲಿ ಹೊರಟೆ. ಆಮೇಲೆ ಹಂಗೆ ಬ್ಯಾಗ್ ಸ್ಕ್ಯಾನಿಗೆ ಇಟ್ಟೆ. ಬ್ಯಾಗ್ ಸ್ಕ್ಯಾನ್ ಆಯಿತು. ಟೈಮ್ ಇನ್ನೂ 3 ಮಿನಿಟ್ಸ್ ಇತ್ತು. ಬ್ಯಾಗ್ ತೊಗೊಂಡ್ಬಿಟ್ಟು ಆ್ಯಕ್ಸೆಸ್ ಕಾರ್ಡ್ನ ತೊಗೊಂಡ್ಬಿಟ್ಟು ನಾನು ಹಂಗೆ ಸ್ಕ್ಯಾನ್ ಮಾಡಿ ಹಂಗೆ ಲಿಫ್ಟ್ ಓಪನ್ ಇತ್ತು. ಲಿಫ್ಟ್ ಹತ್ಕೊಂಡು ಹೊರಟೆ. ಮೇಲ್ಗಡೆ ಹೋದೆ. ಇನ್ನೂ 2 ಮಿನಿಟ್ಸ್ ಇತ್ತು. ವೆಯ್ಟ್ ಮಾಡ್ತಾಯಿದ್ದೆ. ಕೊನೆಗೂ ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ಇವತ್ತೇನು ಅಷ್ಟೊಂದೇನು ರಶ್ ಇರಲಿಲ್ಲ. ಮೆಟ್ರೋ ಹತ್ಕೊಂಡು ನಮ್ಮ ಆಫೀಸ್ ಕಡೆಗೆ ಹೊರಟೆ. ಇನ್ನೇನು ಆಫೀಸ್ದು ಸ್ಟೇಷನ್ ಬಂತು. ಆಫೀಸ್ದು ಸ್ಟೇಷನ್ ಹತ್ರ ಇಳ್ಕೊಂಡು ಅಲ್ಲಿ ಒಂದು ನಿಯರ್ಲಿ 900 ಮೀಟರ್ಸ್ ಇರುತ್ತೆ. ಅಲ್ಲಿ ನಡ್ಕೊಂಡು ಹೋಗ್ತೀನಿ ನಾನು ಆಲ್ಮೋಸ್ಟು. ಇನ್ ಕೇಸ್ ಏನಾದರೂ ಲೇಟಾಗಿದ್ದರೆ ಮಾತ್ರ ಆಟೋಗೆ ಹೋಗೋದು. ಬೇಗ ಓಡಿ ಹೋದೆ ಆಫೀಸ್ಗೆ. ಬೇಗ ಪಂಚ್ ಮಾಡಿಬಿಟ್ಟು ಮೇಲ್ಗಡೆ ಹೋದೆ. ನನ್ನ ಫ್ಲೋರ್ ಬಂದು 2nd ಫ್ಲೋರು. ಹೋದೆ. ನನ್ನ ಫ್ರೆಂಡ್ ಇವತ್ತು ನನ್ನ ಆ್ಯನಿವರ್ಸರಿ ಅಂತ ಚಾಕ್ಲೇಟ್ ಕೊಟ್ಟಳು. ಥ್ಯಾಂಕ್ ಯು ಪಿಂಕಿ. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದೆ. ನಮ್ಮ ಮನೆಗೆ ಇವತ್ತು 2nd ಶಿಫ್ಟ್ ಇತ್ತು, ಅದಕ್ಕೆ ಎಲ್ಲೂ ಆಚೆ ಹೋಗಿಲ್ಲ. ಯಾವುದೋ ರಸ್ಮಲಾಯಿ ಕೇಕು ಸ್ಪೆಷಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮನೆ ಕೇಕ್ ತಂದಿತ್ತು. ಕೇಕ್ ಕಟ್ ಮಾಡಿ ನಮ್ಮ ಆ್ಯನಿವರ್ಸರಿನ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಯಾವಾಗೂ ಹಾಗೇ ನಾವು ಸಿಂಪಲ್ಲಾಗಿಯೇ ಇರ್ತೀವಿ. ಜಾಸ್ತಿ ನಂಗೆ ಏನು ಆಡಂಬರವಾಗಿರೋದು ನಂಗೆ ಇಷ್ಟ ಆಗಲ್ಲ. ನಮ್ಮ ಮನೆಗೂ ಇಷ್ಟ ಆಗಲ್ಲ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.